ಆಚಾರ್ಯಜಿ, ಈ ಟೀಕೆಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು? ಉದಾಹರಣೆಗೆ ಮನೇಲಿ ಯಾರೋ ಹೇಳ್ತಾರೆ, ನಮಗೋಸ್ಕರ ನೀನು ಇಷ್ಟನಾದರೂ ಮಾಡೋಕ್ಕಾಗಲ್ವಾ ಅಂತ. ಒಂದು ವೇಳೆ ಈ ಮಾತುಗಳು ಕಿರಿಕಿರಿಗೆ ಕಾರಣ ಆದರೆ ಒಬ್ಬ ಸಾಧಕ ಆ ಕಿರಿಕಿರಿಯಲ್ಲಿ ಸಿಕ್ಕಾಕೊಳ್ಬೇಕಾ? ಅಥವಾ ಈ ಮಾತುಗಳ ಕಾರಣಕ್ಕೆ ಬರೀ ಮೇಲೆ ಮೇಲೆ ನಾಟಕ ಮಾಡಬೇಕಾ? ಇಲ್ಲ ಬೇರೆ ಏನಾದರೂ ದಾರಿ ಇದೆಯಾ? ಯಾರು ಕೇಳಿದ್ರು ಇದು? ಅವ್ರ ಹೆಸರೇನು? ಏನೂ ಬರ್ದಿಲ್ಲ ಅಲ್ವಾ? ಮಹಿಳೆನಾ ಪುರುಷನ? ಏನೂ ಬರ್ದಿಲ್ಲ. ಸರಿ, ಏನಾದರೂ ಅನ್ಕೊಳ್ಳೋಣ. ಒಬ್ಬ ಹೆಣ್ಣು ಮಗಳು ಅನ್ಕೊಳ್ಳೋಣ. ಅವ್ರ ಹೆಸರು ಸುಶೀಲಾ ಅಂತಿರಲಿ. ಸರಿ, ಇವಾಗ ಸುಶೀಲಾ ಅವರು ಎಲ್ಲೋ ಹೋಗ್ತಿದ್ದಾರೆ. ಹಿಂದೆಯಿಂದ ಯಾರೋ ಅಂದ್ರು, ಅರೆ ಈ ನೀಲಾ ಒಬ್ಳು ಮೂರ್ಖಳು ಅಂತ. ಇವಾಗ ಅವ್ರು ಬೇಜಾರಾಗತ್ತಾ? ಯಾಕಾಗಲ್ಲ? ಯಾಕೆ ಯಾಕೆ ಅವ್ರು ಬೇಜಾರಾಗಲ್ಲ ಅಂದರೆ, ಯಾಕಂದರೆ ಅವ್ರ ಪೂರ್ತಿ ನಂಬಿಕೆ ಇದೆ ತಾವು ನೀಲಾ ಅಲ್ಲ ಅಂತ. ಪೂರ್ತಿ ನಂಬಿಕೆ ಇದೆ ನೀಲಾ ಅಲ್ಲ ಅಂತ. ಆದರೆ ಯಾರೋ ಹಿಂದೆಯಿಂದ ಸುಶೀಲಾ ಒಬ್ಬಳು ಮೂರ್ಖಳು ಅಂದರೆ ಬೇಜಾರಾಗತ್ತೆ. ಯಾಕಂದರೆ ನಿಮಗೆ ಪೂರ್ತಿ ನಂಬಿಕೆ ಇದೆ ನೀವು ಸುಶೀಲಾ ಅಂತ. ವಿಷಯ ಎಲ್ಲಿಗೆ ಹೋಗ್ತಿದೆ ಅಂತ ಅರ್ಥ ಆಗ್ತಿದ್ಯಾ? ಯಾವಾಗ ನಿಮಗೆ ಪಕ್ಕಾ ಗೊತ್ತಿರ್ತೋ ಎದುರಿರೋನು ಹೇಳ್ತಿರೋದಕ್ಕೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಪೂರ್ತಿ ದೂರದ ಮಾತು ಅನಿಸಿದ್ರೆ ನಿಮ್ಗೆ ಬೇಜಾರಾಗಲ್ಲ. ನಿಮ್ಗೆ ಬೇಜಾರಾಗೋದೇ ಯಾವಾಗ ಅಂದರೆ, ಎಲ್ಲೋ ಒಂದು ಕಡೆ ನಿಮಗೆ ಅರಿವಿರುತ್ತೆ ಅಥವಾ ಅಟ್ಲೀಸ್ಟ್ ಸಂಶಯ ಇರುತ್ತೆ ಅವ್ರ ಮಾತಲ್ಲಿ ಸ್ವಲ್ಪನಾದರೂ ಸತ್ಯ ಇದೆ ಅಂತ. ಅವ್ರು ಏನೋ ತಪ್ಪು ಹೇಳಿದ್ರು ಅಂತ ನಿಮ್ಗೆ ಬೇಜಾರಾಗಲ್ಲ. ನಿಮ್ಗೆ ಬೇಜಾರಾಗೋದೇನೆಂದರೆ, ನೀವು ಯಾವ ಸತ್ಯನ ಮುಚ್ಚಿಟ್ಟಿದ್ರೋ ಅವರು ಅದನ್ನು ಬಿಚ್ಚಿಟ್ರು ಅಂತ. ಮಾತು ಅರ್ಥ ಆಗ್ತಿದ್ಯಾ? ಒಂದು ವೇಳೆ ಯಾರಿಗೆ ಪೂರ್ತಿ ಭರವಸೆ ಇರುತ್ತೋ ತಮ್ಮೇಲಿರೋ ಈ ಟೀಕೆ ವ್ಯರ್ಥ ಅಂತ ಅವ್ರಿಗೆ ಬೇಜಾರಾಗೋದೇ ಇಲ್ಲ. ನೀವೇ ಬಂದು ನನಗೆ ಹೇಳಿ, ಆಚಾರ್ಜಿ ನೀವಿವಾಗ ಮಾತಾಡ್ತಿರೋ ರಷ್ಯನ್ ಭಾಷೆ ಅಶುದ್ಧವಾಗಿದೆ ಅಂತ. ಅವಾಗ ನಾನೇನು ಮಾಡಲಿ? ನಾನು ಪೂರ್ತಿ ನೊಂದ್ಕೋಬೇಕಾ? ನನ್ನ ಎದೆ ಸೀಲಿ ಹೋಗಬೇಕಾ? ಮತ್ತು ನಾನು ಇವತ್ತೇ ಇಲ್ಲೇ ಆತ್ಮಹತ್ಯೆ ಮಾಡ್ಕೋಬೇಕಾ? ಯಾಕಂದರೆ ನೀವು ಹೇಳಿದ್ರಿ ನಾನು ಇಷ್ಟೊತ್ತು ಮಾತಾಡಿದ ಆ ರಷ್ಯನ್ ಭಾಷೆ ಸರಿ ಇಲ್ಲ ಅಂತ. ನನಗೆ ಯಾಕೆ ಬೇಜಾರಾಗೋಲ್ಲ? ಯಾಕಂದರೆ ನಂಗೆ ಭರವಸೆ ಇದೆ ನಾನು ರಷ್ಯನ್ ಮಾತಾಡ್ತಿಲ್ಲ ಅಂತ. ಇನ್ನೂ ನೀವು 2-3 ಸಲ ಅಂದನು ನಂಗಿನ್ನೂ ನಗು ಬರುತ್ತೆ. ನನಗದ್ರಲ್ಲೇ ಮಜಾ ಸಿಗತ್ತೆ. ಎಂಥ ಮೂರ್ಖ ಮನುಷ್ಯ ನೋಡು, ಎಷ್ಟು ಫಾಲ್ತು ಮಾತಾಡ್ತಿದ್ದಾನೆ ಅಂತ ಅನ್ಸತ್ತೆ. ಇವನ್ ತಲೆಗೆ ಚಿಕಿತ್ಸೆ ಕೊಡಿಸ್ಬೇಕನ್ಸತ್ತೆ. ಆದರೆ ನಾನಿಲ್ಲಿ ಕನ್ನಡ ಮಾತಾಡ್ತಾ ಮಧ್ಯ ಮಧ್ಯ ಸಂಸ್ಕೃತ ಬಳಸ್ತಿದ್ದಾಗ ನೀವಂದ್ಬಿಡಿ, ಆಚಾರ್ಜಿ ಸಂಸ್ಕೃತದ ಮೇಲೆ ನಿಮಗೆ ಅಷ್ಟೊಂದು ಹಿಡಿತ ಇಲ್ಲ ಅಂತ. ಮತ್ತೆ ಒಳಗಡೆ ನನಗೂ ಕೂಡ ಗೊತ್ತಿರುತ್ತೆ ಇದು ಸತ್ಯವಾದ ಮಾತು ಅಂತ. ಸಂಸ್ಕೃತದಲ್ಲಿ ನನ್ನ ಕೈ ಸ್ವಲ್ಪ ಸಪ್ಪೆನೆ ಅಂತ. ಮತ್ತೆ ಯಾರೋ ಅದನ್ನು ಹಿಡಿದು ಮಾತಾಡ್ತಿದ್ದಾರೆ ಅಂದಾಗ. ಸೊ ನಾನು ಹೇಳ್ತಿರೋದು, ಟೀಕೆ ಯಾಕೆ ನೋವು ಕೊಡುತ್ತೆ ಅಂದರೆ, ಟೀಕೆ ಮಾಡೋನು ಬರೀ ಸುಳ್ಳು ಹೇಳಿದ್ದಾನೆ ಅಂತ ಅಲ್ಲ. ಟೀಕೆ ಆವಾಗಲೇ ನೋವು ಕೊಡೋದು ಯಾವಾಗ ನಮಗೆ ಗೊತ್ತಿರುತ್ತೋ ನಾವು ಯಾವುದೋ ಸತ್ಯನ ಮುಚ್ಚಿಟ್ಟಿದ್ದೀವಿ ಮತ್ತೆ ಇವತ್ತು ಅವರು ಅದನ್ನು ಬಿಚ್ಚಿಟ್ಟಿದ್ದಾರೆ ಅಂತ. ನೀವು ಮುಚ್ಚಿರೋ ಯಾವ ವಿಷಯನೂ ಇಟ್ಕೋಬೇಡಿ. ನಿಮ್ಮ ದೌರ್ಬಲ್ಯಗಳನ್ನು ಪೂರ್ತಿಯಾಗಿ ಓಪನ್ ಆಗಿ ಇಡಿ. ಆವಾಗ ಯಾರು ತಾನೇ ಏನು ಟೀಕೆ ಮಾಡೋಕ್ಕೆ ಸಾಧ್ಯ? ಟೀಕೆ ಮಾಡೋನು ಕಾಯ್ತಿರೋದು ನಿಮ್ಮ ಒಳಗಿರೋ ಆ ಗಿಲ್ಟ್ ಭಾವನೆಗಾಗಿ, ದೌರ್ಬಲ್ಯಕ್ಕಲ್ಲ. ದೌರ್ಬಲ್ಯ ಎಲ್ಲರಲ್ಲೂ ಇರುತ್ತೆ. ದೌರ್ಬಲ್ಯಕ್ಕೂ ಮತ್ತು ಗಿಲ್ಟ್ಗೂ ವ್ಯತ್ಯಾಸ ಇದೆ. ದೌರ್ಬಲ್ಯವನ್ನ ನೀವು ಯಾವಾಗ ನಿಮ್ಮ ಆತ್ಮದ ಜೊತೆ ಸೇರಿಸ್ಕೋತೀರೋ ಅವಾಗ ಅದು ಗಿಲ್ಟ್ ಆಗಿಬಿಡುತ್ತೆ. ಇಲ್ದಿದ್ರೆ ದೌರ್ಬಲ್ಯಗಳು ಅನ್ನೋದು ಪೂರ್ತಿ ಪ್ರಕೃತಿದತ್ತವಾದವು. ಯಾರೂ ಕೂಡ ಎಲ್ಲಾ ವಿಷಯದಲ್ಲೂ ಗಟ್ಟಿಯಾಗಿರಕ್ಕೆ ಸಾಧ್ಯ ಇಲ್ಲ, ಶ್ರೇಷ್ಠರಾಗಿರೋಕ್ಕಾಗಲ್ಲ. ಆದರೆ ಯಾವಾಗ ನೀವು ನಿಮ್ಮ ದೌರ್ಬಲ್ಯವನ್ನ ಮುಚ್ಚಿಡೋಕೆ ಶುರು ಮಾಡ್ತೀರೋ ಅದರ ಅರ್ಥ ನೀವು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ಅಂತ. ಅಂದ್ರೆ ನೀವು ಅದನ್ನ ಅಂತರಾತ್ಮಕ್ಕೆ ಹಚ್ಕೊಂಡು ಬಿಟ್ಟಿದ್ದೀರಾ, ಸೇರಿಸ್ಕೊಂಡಿದ್ದೀರಾ. ಅದಕ್ಕೆ ಮುಚ್ಚಿರಬೇಕಾಗ್ತಿದೆ. ನೀವೇ ಅದನ್ನ ಎಲ್ಲರೆದುರು ಹೇಳ್ತಿದ್ರಿ, ಹೌದು ಈ ವಿಷಯದಲ್ಲಿ ನಾನು ತುಂಬಾ ವೀಕ್ ಇದ್ದೀನಿ ಅಂತ. ಮತ್ತೆ ತನ್ನ ದೌರ್ಬಲ್ಯವನ್ನ ಪೂರ್ತಿಯಾಗಿ ಒಳ್ತಾನೋ ಇನ್ಯಾವ ಟೀಕೆನೂ ಏನ್ ಮಾಡೋಕ್ಕಾಗತ್ತೆ? ಟೀಕೆ ಪ್ರಭಾವವೇ ಅವನ ಮೇಲೆ ಆಗೋಲ್ಲ. ತಪ್ಪಿರೋದೇ ಈ ಅನಾತ್ಮವನ್ನ ಆತ್ಮ ಅಂತ ಮಾಡ್ಕೊಳ್ಳೋದ್ರಲ್ಲಿ.
ಯಾವುದನ್ನ ಮುಚ್ಚಿರಬಾರ್ದಿತ್ತೋ ಅದನ್ನ ನೀವು ಮುಚ್ಚಿ ಕೂತಿದ್ದೀರಾ. ನೀವು ಮುಚ್ಚಿ ಕೂತಿದ್ದೀರಾ ಯಾಕಂದ್ರೆ ಆ ವಿಷಯ ನಿಮ್ಗೆ ತುಂಬಾ ಮುಖ್ಯ ಅನಿಸ್ತಿದೆ. ಹಗುರವಾದ ವಿಷಯಗಳನ್ನ ಯಾರಾದರೂ ಮುಚ್ಚಿಡ್ತಾರಾ? ಮತ್ತೆ ಎಲ್ಲಿ ನೀವು ಮುಚ್ಚಿಡ್ತೀರೋ ಅಲ್ಲೇ ಟೀಕೆ ಮಾಡೋರಿಗೆ ನೀವು ಚಾನ್ಸ್ ಕೊಡ್ತೀರಾ. ಅವರು ಚುಚ್ಚಿ ಮಾತಾಡ್ತಾರೆ. ನಾನಿವಾಗ ಆ ಟೀಕೆ ಮಾಡೋ ಮನುಷ್ಯ ಅಂತರಂಗದಲ್ಲಿ ಹೇಗಿದ್ದಾನೆ, ಅವನ ಮಾನಸಿಕ ಸ್ಥಿತಿ ಏನು ಅಂತ ಹೋಗ್ತಿಲ್ಲ. ನಾನು ಬರೀ ನಿಮ್ಮ ಬಗ್ಗೆ ಮಾತಾಡ್ತಿದ್ದೀನಿ. ವ್ಯಂಗ್ಯ, ಟೀಕೆ ಇವು ನಿಮಗೆ ಯಾಕೆ ನೋವು ಕೊಡುತ್ತೆ ಅಂದರೆ, ಬೇರೆಯವ್ರ ಮುಂದೆ ನೀವು ಒಂದು ಸತ್ಯವಲ್ಲದ ಮುಖ ತೋರಿಸೋಕೆ ನೋಡ್ತಿದ್ದೀರಾ. ಮತ್ತೆ ಬೇರೆಯವರು ಅದನ್ನು ಗುರುತಿಸ್ಬಿಡ್ತಾರೆ. ಏನು ಅಂದರೆ, ನೀವು ಯಾವುದೋ ಸುಳ್ಳನ್ನು ಜನರಿಗೆ ತೋರಿಸ್ತಿದ್ದೀರಾ ಅಂತ. ಅವರು ತಕ್ಷಣ ಆ ಟೀಕೆಯ ಬಾಣ ಬಿಡ್ತಾರೆ. ನಿಮ್ಮ ಸುಳ್ಳು ಬಿದ್ದೋಗತ್ತೆ. ಮತ್ತೆ ನೀವು ನೊಂದ್ಕೊಳ್ತೀರಾ. ಟೀಕೆಗಳಿಂದ ಪಾರಾಗೋ ದಾರಿ ಒಂದೇ. ಎಲ್ಲಿ ಮುಚ್ಚಿಡೋ ಆಟ ನಡೀತಿದೆಯೋ ಅಲ್ಲಿ ಸ್ವಲ್ಪ ಧೈರ್ಯ ಇಟ್ಕೊಳ್ಳಿ. ಎಷ್ಟೊಂದು ಬೆಟರ್ ಆಗಿಬಿಡಿ ಅಂದರೆ ಮುಚ್ಚಿಡೋಕೆ ಏನಿರಬಾರ್ದು. ಮತ್ತು ಬೆಟರ್ ಆದಮೇಲೂ ಯಾವ ವೀಕ್ನೆಸ್ ಉಳ್ಕೊಂಡಿದೆಯೋ ಅವನ್ನ ಪ್ರಕಟವಾಗಿ ಇಡಿ. ಎಲ್ರಿಗೂ ಗೊತ್ತಿರಲಿ ಇಲ್ಲಿ ನಿಮ್ಮ ಈ ವೀಕ್ನೆಸ್ ಇದೆ ಅಂತ. ಯಾವ ರಹಸ್ಯ ಇಲ್ಲ, ಯಾವ ಗುಟ್ಟು ಇಲ್ಲ, ಯಾವ ಪರ್ಸ್ನಲ್ ಏರಿಯಾನೂ ಸೀಕ್ರೆಟ್ ಇಲ್ಲ, ಯಾವ ಅರ್ಥವಿಲ್ಲದ ಪ್ರೈವಸಿನೂ ಇಲ್ಲ, ಯಾವ ಪಿಸುಮಾತೂ ಇಲ್ಲ. ಏನಿದೆಯೋ ಅದು ನಗಾರಿ ಹೊಡೆದು ಹೇಳೋ ಹಾಗೆ ಓಪನ್ ಆಗಿರಲಿ. ಇವಾಗ ಯಾರು ತಾನೇ ಏನು ಟೀಕೆ ಮಾಡೋಕ್ಕೆ ಸಾಧ್ಯ? ಏನು ಅಂತ ಮಾತಾಡ್ತಾರವರು? ಯಾವ ವಿಷಯಕ್ಕೂ ಕೂಡ ನಿಮ್ಮೊಳಗೆ ಕೀಳ್ರಿಮೆ ಇಟ್ಕೋಬೇಡಿ. ಯಾಕಂದರೆ ಹೊರಗಿನ ಪ್ರಪಂಚದಲ್ಲಿ ಎಷ್ಟೋ ವಿಷಯಗಳು ಕೀಳಾಗಿರ್ಬೋದು, ಆದರೆ ಅದರಿಂದ ನಿಮ್ಮ ಆತ್ಮ ಕೀಳಾಗಲ್ಲ. ಸೊ ಕೀಳ್ರಿಮೆ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಹತ್ರ ದುಡ್ಡು ಕಡಿಮೆ ಇರ್ಬೋದು, ಆದರೆ ನೀವೇ ಕಡಿಮೆ ಅಲ್ಲ. ಬರೀ ಸುಳ್ಳೆ ದುಡ್ಡಿನ ಪ್ರದರ್ಶನ ಮಾಡೋಕೆ ಹೋದ್ರೆ ಯಾರಾದರೂ ಹಿಡಿದು ಬಿಡ್ತಾರೆ. ನೋಡಿ, ನಮ್ಗೆ ತೋರ್ಸೋಕ್ ಬಾಡಿಗೆ ಕಾರ್ ತಂದಿದ್ದಾನೆ, ಆದರೆ ತಂದೆ ಅನ್ಕೋತಿದ್ದಾನೆ ಅಂತ. ಯಾವಾಗ ಅವರು ಇದನ್ನ ಹಿಡ್ತಾರೋ ತಕ್ಷಣ ಅವರು ಟೀಕೆ ಮಾಡ್ತಾರೆ. ಅವಾಗ ಮತ್ತೆ ನಿಮ್ಗೆ ಏಟ್ ಬೀಳುತ್ತೆ ಮತ್ತು ನೀವಂತೀರಾ, ಅರೆ ನೀವು ಆ ಸುಳ್ಳು ಪ್ರದರ್ಶನ ಮಾಡ್ತಿದ್ರಿ, ಇಲ್ದಿದ್ರೆ ಅವನ್ಯಾಕೆ ನಿಮ್ಮ ಬಗ್ಗೆ ಮಾತಾಡ್ತಿದ್ದ? ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಯಾವುದೋ ವೀಕ್ನೆಸ್ನ ಮನಸ್ಸಿಗೆ ಹಚ್ಕೊಂಡಿದ್ದೀರಾ. ಅದಕ್ಕೆ ಈ ಮಾತುಗಳ ಪ್ರಭಾವ ನಿಮ್ಮೇಲಾಗಿದೆ. ನಿಮ್ಮ ಯಾವ ದೌರ್ಬಲ್ಯವನ್ನು ಮನಸ್ಸಿಗೆ ಹಚ್ಕೊಳ್ಳೋಕೆ ಹೋಗಬೇಡಿ. ನಾನು ಹೇಳ್ತಿಲ್ಲ ನಿಮ್ಮೆಲ್ಲ ವೀಕ್ನೆಸ್ನ ನೀವು ಸರಿ ಮಾಡ್ಬೋದು ಅಂತ. ಯಾವ ಮಹಾಮನುಷ್ಯನೂ ಇರೋಲ್ಲ ತನ್ನ ಪ್ರತಿಯೊಂದು ವೀಕ್ನೆಸ್ನ ಪೂರ್ತಿ ಸರಿ ಮಾಡೋನು. ನೀವು ಪ್ರಕೃತಿಯ ಭಾಗ ಮತ್ತು ಗುಣ ದೋಷಗಳು ಇದ್ದೇ ಇರ್ತವೆ. ಅವನ್ನ ಅತಿಯಾಗಿ ತಲೆಗೆ ತಗೋಬೇಡಿ. ಯಾವುದೂ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಅದು ನಿಮ್ಮ ಅಸ್ತಿತ್ವಕ್ಕೆ ಕನ್ನಡಿಯಾಗೋ ಅಷ್ಟು ದೊಡ್ಡದಲ್ಲ. ಅದು ನಿಮ್ಮ ಅಸಲಿ ಗುರುತು ಆಗೋಕೆ ಸಾಧ್ಯವೇ ಇಲ್ಲ. ಮತ್ತೆ ನೀವು ಅದನ್ನ ಮುಚ್ಚಿಡೋದು ಬಚ್ಚಿಡೋದು ಮಾಡಬೇಡಿ. ನೀವು ಹೆಂಗಿದ್ದೀರಾ, ಏನಿದ್ದೀರಾ ಅದು ಎದುರಿಗಿರ್ಲಿ. ಏನು ಟೀಕೆ ಸಾಧ್ಯ ಮಾರಾಯರೆ? ಟೀಕೆ ಮಾಡ್ಲಿ ಬಿಡಿ, ಅದರಲ್ಲೇನಿದೆ. ಮಾತು ಅರ್ಥ ಆಗ್ತಿದ್ಯಾ? ಇದು ನನ್ನ ಮಾತು. ಆ ಎಲ್ಲಾ ಜನರಿಗೂ, ಯಾರು ಈ ವ್ಯಂಗ್ಯದ ಮಾತುಗಳಿಂದ ಬೇಗ ನೊಂದುಕೊಳ್ತೀರೋ ಅವರಿಗೆ, ಎಲ್ಲರಿಗೂ ಅನ್ವಯ ಆಗತ್ತೆ. ಯಾವುದೋ ವ್ಯಂಗ್ಯ ಮಾಡಿದ್ರು, ಹೀಗಾಯ್ತು ಹಂಗಾಯ್ತು ಅಂತ ಅಳ್ತಿರಲ್ಲ ಅವ್ರಿಗೆ. ಮೊದಲನೇ ವಿಷಯ ಏನಂದ್ರೆ, ನೀವೇನಾದ್ರೂ ಪೂರ್ತಿ ಓಪನ್ ಲೈಫ್ ಬದುಕಿದ್ರೆ, ಒಂದು ಅಸ್ತಿತ್ವದ ಪಾರದರ್ಶಕತೆ ಇದ್ರೆ, ನೀವು ಟೀಕೆ ಮಾಡೋರಿಗೆ ಚಾನ್ಸ್ ಕೊಡೋದೇ ತುಂಬಾ ಕಡಿಮೆ. ಅವ್ರಿಗೆ ಅದರಿಂದ ಸಿಗೋ ಲಾಭ ಪೂರ್ತಿ ಕಡಿಮೆ ಆಗತ್ತೆ. ಮತ್ತೆ ಎರಡನೇ ವಿಶೇಷ, ಅವ್ರಿಗೇನೇ ಅವರ ಮೂರ್ಖತನದಲ್ಲಿ ಚುಚ್ಚಿ ಮಾತಾಡಿದ್ರೂ ಕೂಡ ನಿಮ್ಮೇಲೆ ಅದರ ಪ್ರಭಾವ ಪೂರ್ತಿ ಕಡಿಮೆ ಇರುತ್ತೆ. ಯಾರು ಎಷ್ಟೊಂದು ಜಾಸ್ತಿ ಬೇರೆಯವರ ದೃಷ್ಟಿಲಿ ಒಂದು ಸುಳ್ಳು ಇಮೇಜ್ ಇಟ್ಕೋಬೇಕು ಅಂತ ಅನ್ಕೊಳ್ತಾರೋ ಅವ್ರ ಮೇಲೆ ಈ ಟೀಕೆಗಳು ಅಷ್ಟೊಂದು ಜಾಸ್ತಿ ಪ್ರಭಾವ ಬೀರ್ತವೆ. ಟೀಕೆಗಳಿಂದ ಪಾರಾಗಬೇಕು ಅಂದ್ರೆ ಬೆಸ್ಟ್ ದಾರಿ ಅಂದ್ರೆ ಬೇರೆಯವರ ದೃಷ್ಟಿಲಿ ನಿಮ್ಮ ಇಮೇಜ್ ಹೇಗಿತ್ತು ಅಂತ ಬಿಟ್ಬಿಡಿ. ಯಾಕಂದ್ರೆ ನಿಮ್ಮ ಒಂದು ಸಹಜವಾದ ಇಮೇಜ್ ಬೆಳೆಯೋಕ್ ಬಿಡಿ. ಜನ ಅಂತೂ ಏನೋ ಒಂದು ಅನ್ಕೊಂಡೇ ಇರ್ತಾರೆ. ನೀವು ಮಾತ್ರ ಸ್ಪೆಷಲ್ ಆಗಿ ಟ್ರೈ ಮಾಡಬೇಡಿ. ನಿಮ್ಮ ಬಗ್ಗೆ ಯಾರೋ ತುಂಬ ದೊಡ್ಡದಾಗಿ ತುಂಬ ಶ್ರೇಷ್ಠವಾಗಿ ಅನ್ಕೊಳ್ಬೇಕು ಅಂತ. ನೀವು ಏನಿದ್ದೀರಾ ಅದನ್ನೇ ತೋರಿಸಿ ಮತ್ತು ಬೇರೆಯವ್ರ ಕಣ್ಣಲ್ಲೂ ಅದೇ ನಿಮ್ಮ ಇಮೇಜ್ ಇರಲಿ. ಅದಾದಮೇಲೆ ನಿಮ್ಮ ಹತ್ರ ಮುಚ್ಚಿಡೋಕ್ಕೆ ಏನೂ ಇರಲ್ಲ ಮತ್ತು ಬೇರೆಯವ್ರ ಹತ್ತಿರ ಟೀಕೆ ಮಾಡೋಕ್ಕೆ ಯಾವ ವಿಷಯನೂ ಇರಲ್ಲ.